ಸ್ಟೀವ್ ಸ್ಮಿತ್ ಆಸ್ಟ್ರೇಲಿಯಾದ ಸ್ಟಾರ್ ಬ್ಯಾಟರ್ ಇದೀಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೊಸ ಮೈಲುಗಲ್ಲು ನೆಟ್ಟಿದ್ದಾರೆ. ವಿಶ್ವ ಲೆಜೆಂಡರಿ ಆಟಗಾರರ ದಾಖಲೆಗಳ ಕ್ಲಬ್ ಸೇರಿದ್ದಾರೆ. ಅದು ಕೂಡ ರೆಡ್ ಬಾಲ್ನಲ್ಲಿ 10,000 ರನ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಭಾರತದ ವಿರುದ್ಧ ಜಸ್ಟ್ ಒಂದೇ ಒಂದು ರನ್ನಿಂದ ರೆಕಾರ್ಡ್ ಮಿಸ್ ಮಾಡಿಕೊಂಡಿದ್ದಂಥ ಸ್ಮಿತ್ ಈಗ ಲಂಕಾ ನಾಡಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸಿದ್ದಾರೆ. ಆದರೂ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ ಹತ್ತಿರಕ್ಕೆ ಬರೋಕ್ಕೂ ಕೂಡ ಯಾರಿಗೂ ಸಾಧ್ಯ ಆಗಿಲ್ಲ. ರೆಡ್ ಬಾಲ್ನಲ್ಲಿ ಇತಿಹಾಸ ನಿರ್ಮಿಸಿರುವ ಒಂದಷ್ಟು ಆಟಗಾರರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಜನವರಿ 29 ಬುಧವಾರ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾ ನಡುವಿನ 2 ಪಂದ್ಯಗಳ ಸರಣಿಯ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಕ್ಯಾಪ್ಟನ್ ಆಗಿದ್ದಂಥ ಸ್ಟೀವ್ ಸ್ಮಿತ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದಾರೆ. ಅದು ಕೂಡ ಒಂದೇ ಒಂದು ರನ್ ಗಳಿಸುವ ಮೂಲಕ. ಟೆಸ್ಟ್ ಕ್ರಿಕೆಟ್ನಲ್ಲಿ 10,000 ರನ್ಗಳನ್ನು ವೇಗವಾಗಿ ಗಳಿಸಿದಂಥ 5ನೇ ಕ್ರಿಕೆಟಿಗ ಎಂಬ ವಿಶ್ವ ದಾಖಲೆ ಬರೆದಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸಿಡ್ನಿ ಪಂದ್ಯದ 2ನೇ ಇನ್ನಿಂಗ್ಸ್ನಲ್ಲಿ 4 ರನ್ ಗಳಿಸಿದಂಥ ಸ್ಟೀವ್ ಸ್ಮಿತ್ ಕರ್ನಾಟಕದ ಪ್ರಸಿದ್ಧ ಕೃಷ್ಣ ಅವರ ಎಸೆತದಲ್ಲಿ ಯಶಸ್ವಿ ಜೈಸ್ವಾಲ್ ಅವರಿಗೆ ಕ್ಯಾಚ್ ನೀಡಿ ಔಟ್ ಆಗಿದ್ರು. ಈ ಟೈಮಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ 10,000 ರನ್ಗಳ ಮೈಲುಗಲ್ಲನ್ನು ತಲುಪೋಕೆ ಸ್ಮಿತ್ಗೆ ಬೇಕಾಗಿದ್ದು ಕೇವಲ ಒಂದೇ ಒಂದು ರನ್ ಅಷ್ಟೇ. ಇದೀಗ ಅಲ್ಲಿ ಮಿಸ್ ಮಾಡಿಕೊಂಡಿದ್ದನ್ನು ಶ್ರೀಲಂಕಾ ನಾಡಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಗಾಳಿಯಲ್ಲಿ ನಡೀತಾ ಇರುವಂತಹ ಮೊದಲ ಟೆಸ್ಟ್ನ ಪ್ರಥಮ ಇನ್ನಿಂಗ್ಸ್ನಲ್ಲೇ ಈ ಮೈಲುಗಲ್ಲನ್ನು ದಾಟಿದ್ದಾರೆ. 10,000 ರನ್ ಪೂರೈಸಿದ ವಿಶ್ವದ 15ನೇ ಆಟಗಾರ. ಆಕ್ಚುಲಿ ಈಗಾಗಲೇ ಟೆಸ್ಟ್ ಫಾರ್ಮೆಟ್ನಲ್ಲಿ ಸಾಕಷ್ಟು ಪ್ಲೇಯರ್ಸ್ 10,000 ರನ್ಗಳ ಗಡಿ ಮೀರಿದ್ದಾರೆ. ಈ ಮೂಲಕ ಈ ಸಾಧನೆ ಮಾಡಿದಂಥ ವಿಶ್ವದ 15ನೇ ಮತ್ತು ಆಸ್ಟ್ರೇಲಿಯಾದ 4ನೇ ಬ್ಯಾಟರ್ ಎಂಬ ಗೌರವಕ್ಕೆ ಸ್ಮಿತ್ ಪಾತ್ರರಾಗಿದ್ದಾರೆ. ತಮ್ಮ 115ನೇ ಟೆಸ್ಟ್ ಪಂದ್ಯದ 205ನೇ ಇನ್ನಿಂಗ್ಸ್ನಲ್ಲಿ ಈ ಸಾಧನೆ ಮಾಡಿದ್ದಾರೆ. ಹೀಗಾಗಿ ಅತಿ ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಈ ಮೈಲುಗಲ್ಲನ್ನು ತಲುಪಿದಂಥ 5ನೇ ಬ್ಯಾಟರ್ ಆಗಿದ್ದಾರೆ. ಸೊ ಟೆಸ್ಟ್ನಲ್ಲಿ ಫಾಸ್ಟ್ ಆಗಿ 10,000 ರನ್ ಪೂರೈಸಿದ ಆಟಗಾರರು ಯಾರೆಲ್ಲ ಅನ್ನೋದನ್ನ ನೋಡೋದಾದ್ರೆ, ವೆಸ್ಟ್ ಇಂಡೀಸ್ನ ಬ್ರಿಯಾನ್ ಲಾರಾ ಅವರು 195 ಇನ್ನಿಂಗ್ಸ್ಗಳಲ್ಲಿ ಈ ಮೈಲುಗಲ್ಲನ್ನು ದಾಟಿದ್ರು. ಹಾಗೆ ಭಾರತದ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರು 10,000 ರನ್ಗಳನ್ನು ಪೂರೈಸೋಕೆ 195 ಇನ್ನಿಂಗ್ಸ್ಗಳನ್ನು ತಗೊಂಡಿದ್ರು. ಇನ್ನು ಶ್ರೀಲಂಕಾದ ಆಟಗಾರ ಕುಮಾರ್ ಸಂಗಕ್ಕಾರ ಕೂಡ 195 ಇನ್ನಿಂಗ್ಸ್ಗಳನ್ನು ತಗೊಂಡಿದ್ರು. ಇನ್ನು ಆಸ್ಟ್ರೇಲಿಯಾದ ಮತ್ತೊಬ್ಬ ಸ್ಟಾರ್ ಬ್ಯಾಟರ್ ಆಗಿದ್ದಂಥ ರಿಕ್ಕಿ ಪಾಂಟಿಂಗ್ ಅವರು 196 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನು ಮಾಡಿದ್ರು. ಇದೀಗ ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್ ಅವರು 205 ಇನ್ನಿಂಗ್ಸ್ಗಳಲ್ಲಿ ಈ ದಾಖಲೆ ಬರೆದಿದ್ದಾರೆ. ಇನ್ನು ಭಾರತದ ಮತ್ತೊಬ್ಬ ಸ್ಟಾರ್ ಆಟಗಾರ ರಾಹುಲ್ ದ್ರಾವಿಡ್ ಅವರು 206 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನು ಮಾಡಿದರು. ಇನ್ನು ಪಾಕಿಸ್ತಾನದ ಯೂನಿಸ್ ಖಾನ್ ಅವರು 208 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನು ಪೂರ್ಣಗೊಳಿಸಿದರು. ಇನ್ನು ಶ್ರೀಲಂಕಾದ ಮಾಹೇಲ ಜಯವರ್ಧನೆ 210 ಇನ್ನಿಂಗ್ಸ್ಗಳಲ್ಲಿ ಈ ರೆಕಾರ್ಡನ್ನು ಕಂಪ್ಲೀಟ್ ಮಾಡಿದರು. ಇನ್ನು ಭಾರತದ ಮತ್ತೊಬ್ಬ ಕ್ರಿಕೆಟ್ ಲೆಜೆಂಡರ್ ಆಗಿರುವಂಥ ಸುನಿಲ್ ಗವಾಸ್ಕರ್ ಅವರು 212 ಇನ್ನಿಂಗ್ಸ್ಗಳಲ್ಲಿ 10,000 ರನ್ಗಳನ್ನು ಪೂರೈಸಿದರು. ಹಾಗೆ ದಕ್ಷಿಣ ಆಫ್ರಿಕಾದ ಜಾಕ್ವೆಸ್ ಕಾಲಿಸ್ ಅವರು 217 ಇನ್ನಿಂಗ್ಸ್ಗಳಿಂದ ಈ ರೆಕಾರ್ಡನ್ನು ತಲುಪಿದರು. ಇಲ್ಲಿ ಇನ್ನೊಂದು ವಿಚಾರವನ್ನು ಹೇಳಬೇಕು. ಒಂದೇ ಒಂದು ಪಂದ್ಯದಿಂದಾಗಿ ರಾಹುಲ್ ದ್ರಾವಿಡ್ ಅವರನ್ನು ಸ್ಮಿತ್ ಹಿಂದಿಕ್ಕಿದ್ದಾರೆ. ಈ ಮೊದಲು ದ್ರಾವಿಡ್ ಅವರು 5ನೇ ಸ್ಥಾನದಲ್ಲಿದ್ದರು. ಈಗ ಸ್ಮಿತ್ 5ನೇ ಸ್ಥಾನಕ್ಕೆ ಬಂದಿದ್ದಾರೆ. ಅಂದರೆ ದ್ರಾವಿಡ್ 206 ಪಂದ್ಯಗಳಿಂದ ಈ ಮೈಲುಗಲ್ಲನ್ನು ದಾಟಿದರೆ ಸ್ಮಿತ್ ಅವರು 205 ಪಂದ್ಯಗಳಿಂದ 10,000 ರನ್ಗಳನ್ನು ಪೂರೈಸಿದ್ದಾರೆ. ಸಚಿನ್ ಹೆಸರಿನಲ್ಲಿದೆ ವಿಶ್ವ ದಾಖಲೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ನಮ್ಮ ಭಾರತದ ಆಟಗಾರರು ಸಾಕಷ್ಟು ದಾಖಲೆಗಳನ್ನು ಬರೆದಿದ್ದಾರೆ. ಭಾರತೀಯ ಕ್ರಿಕೆಟ್ನ ದಂತಕತೆ ಸುನಿಲ್ ಗವಾಸ್ಕರ್ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಫಸ್ಟ್ ಟೈಮ್ 10,000 ರನ್ಗಳನ್ನು ಗಳಿಸಿದಂಥ ವಿಶ್ವ ದಾಖಲೆಯನ್ನು ನಿರ್ಮಿಸಿದರು. ಆಸ್ಟ್ರೇಲಿಯಾದ ಅಲನ್ ಬಾರ್ಡರ್ ಅವರು 1994ರಲ್ಲಿ ಸುನಿಲ್ ಗವಾಸ್ಕರ್ ಅವರ ವಿಶ್ವ ದಾಖಲೆಯನ್ನು ಬ್ರೇಕ್ ಮಾಡಿದರು. ಆದರೆ ರೆಡ್ ಬಾಲ್ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಅವರ ಹೆಸರಿನಲ್ಲಿದೆ. 200 ಟೆಸ್ಟ್ ಪಂದ್ಯಗಳ 329 ಇನ್ನಿಂಗ್ಸ್ಗಳಿಂದ 15,921 ರನ್ಗಳನ್ನು ಕಲೆ ಹಾಕಿರುವಂಥ ಸಚಿನ್ ತೆಂಡೂಲ್ಕರ್ ಈ ಪಟ್ಟಿಯಲ್ಲಿ ನಂಬರ್ 1 ಪ್ಲೇಸ್ನಲ್ಲಿದ್ದಾರೆ. ಇನ್ನು 13,378 ರನ್ ಕಲೆ ಹಾಕಿರುವಂಥ ರಿಕ್ಕಿ ಪಾಂಟಿಂಗ್ ಅವರು ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಸದ್ಯಕ್ಕಂತೂ ಸಚಿನ್ ದಾಖಲೆಯ ಹತ್ತಿರಕ್ಕೆ ಬರೋಕ್ಕೂ ಕೂಡ ಯಾರಿಗೂ ಸಾಧ್ಯ ಇಲ್ಲ. ಆದರೆ ಈಗ 10,000 ಮೈಲುಗಲ್ಲನ್ನು ನೆಟ್ಟಿರುವಂಥ ಆಸ್ಟ್ರೇಲಿಯಾದ ಆಟಗಾರ ಸ್ಟೀವ್ ಸ್ಮಿತ್ ಅವರಿಗೆ ನಮ್ಮ ಕಡೆಯಿಂದ ಕೂಡ ಶುಭಾಶಯ. ನಮಸ್ಕಾರ.